ನೇತ್ರಾವತಿ ನದಿ ತೀರದಲ್ಲಿ ಶವ ಹೂತಿಟ್ಟ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಚಿನ್ನಯ್ಯ ಹೆಸರನ್ನ ಯಾರ್ಯಾರು ಹೇಳಿದ್ರು, ಚಿನ್ನಯ್ಯನ ಜೊತೆ ಯಾರ್ಯಾರು ಗುರುತಿಸ್ಕೊಂಡಿದ್ರು ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾರ್ಯಾರು ವಿಡಿಯೋಗಳನ್ನ ಮಾಡಿದ್ರು, ಅವರೆಲ್ಲರಿಗೂ ಕೂಡ ಈಗ ಶಾಕ್ ಎದುರಾಗಿದೆ. ವಿಚಾರಣೆಯನ್ನ ಎಸ್ಐಟಿ ಅಧಿಕಾರಿಗಳು ಮತ್ತಷ್ಟು ತೀವ್ರಗೊಳಿಸಿದ್ದಾರೆ. ಸದ್ಯ ನಿನ್ನೆ ಸಂಜೆ ಆಗಿರುವಂತ ಒಂದು ಡೆವಲಪ್ಮೆಂಟ್ ಅಂದ್ರೆ ಅದು ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಅಷ್ಟೇ ಅಲ್ಲ, ಜಯಂತ್ ಟಿ ಇವರನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ ಎಸ್ಐಟಿ. ಕಾಡಿನಲ್ಲಿ ಬುರುಡೆಯನ್ನ ಹುಡುಕ್ತಾ ಇದ್ದಂತ ಆರೋಪದಡಿ ಯೂಟ್ಯೂಬರ್ ಅಭಿಷೇಕ್ನನ್ನ ವಿಚಾರಣೆಗೆ ಒಳಪಡಿಸಲಾಯಿತು. ಈ ಹಿನ್ನೆಲೆ ಇಬ್ಬರನ್ನು ಕೂಡ ವಿಚಾರಣೆ ಮಾಡಿದ್ದಾರೆ ಎಸ್ಐಟಿ. ಕಾಡಿನಲ್ಲಿ ಹೋಗಿ ತಲೆಬುರುಡೆಯನ್ನ ಹುಡುಕ್ತಾ ಇದ್ದಂತ ಒಂದು ವಿಡಿಯೋ ಯುನೈಟೆಡ್ ಅನ್ನುವಂಥ ಒಂದು ಹೆಸರಲ್ಲಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದಂಥ ಅಭಿಷೇಕ್ ಅವರನ್ನು ನಿನ್ನೆ ವಿಚಾರಣೆ ಮಾಡಲಾಯಿತು. ವಿಚಾರಣೆ ಮಾಡಿದಾಗ ತಪ್ಪು ಒಪ್ಕೊಂಡಿದ್ದಾರೆ. ಲೈಕ್ಸ್ಗೋಸ್ಕರ ವ್ಯೂಸ್ಗೋಸ್ಕರ ಹೀಗೆ ಮಾಡಿದೆ ಅಂತ, ಜಸ್ಟಿಸ್ಗೋಸ್ಕರ ಮಾಡಿದ್ದಲ್ಲ, ಲೈಕ್ಸು ವ್ಯೂಸು ಹೆಚ್ಚಾಗಲಿ ಅನ್ನುವಂಥ ಕಾರಣಕ್ಕೆ ಮಾಡಿರೋದು. ತಲೆಬುರುಡೆ ಕೇಸ್ಗೆ ಸಂಬಂಧಪಟ್ಟಂತೆ ತಲೆ ಬುರುಡೆ ಅಥವಾ ಬುಡ ಏನು ತುದಿ ಏನು ಇದ್ಯಾವುದೂ ಗೊತ್ತಿಲ್ಲ ಇವ್ರಿಗೆ. ಸುಮ್ಮನೆ ವೀಡಿಯೋಸ್ ಮಾಡೋದು. ಇನ್ನು ಕೆಲವ್ರು ಜೆನ್ಯೂನ್ ಆಗಿ ಮಾಡ್ತಾರೆ, ಅದು ಬೇರೆ ಮ್ಯಾಟ್ರು. ಬಟ್ ಈತ ಈಗಾಗಲೇ ತಪ್ಪು ಒಪ್ಕೊಂಡಿದ್ದಾರೆ. ವ್ಯೂಸ್ ಹಾಗೂ ಲೈಕ್ಸ್ಗೋಸ್ಕರ ಹೀಗೆ ಮಾಡ್ತಾ ಇದ್ದಿದ್ದು ಅಂತೇಳಿ. ಹೀಗಾಗಿ ಆ ವಿಡಿಯೋವನ್ನೇ ಆಧಾರವಾಗಿಟ್ಕೊಂಡು ಅಭಿಷೇಕ್ನನ್ನು ವಿಚಾರಣೆ ಮಾಡಿರೋದು ಎಸ್ಐಟಿ. ಮತ್ತೊಂದು ಕಡೆ ಟಿ ಜಯಂತ್ನನ್ನು ಕೂಡ ವಿಚಾರಣೆಗೆ ಒಳಪಡಿಸಿದ್ದಾರೆ. ಅಂದರೆ ಟಿ ಜಯಂತ್ ಅವರ ಮನೆಯಲ್ಲೂ ಕೂಡ ಚಿನ್ನಯ್ಯ ಉಳಿದುಕೊಂಡಿದ್ದ ಅನ್ನೋದನ್ನು ಹೇಳ್ಕೊಂಡಿದ್ದಾರೆ. ಹೀಗಾಗಿ ತನಿಖೆಯ ಸಂದರ್ಭದಲ್ಲಿ ಸ್ಟೇಟ್ಮೆಂಟ್ ಕೊಡುವಾಗ ಚಿನ್ನಯ್ಯ ಏನೇನು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೋ ಅದರ ಆಧಾರದ ಮೇಲೆ ಎಸ್ಐಟಿ ಅಧಿಕಾರಿಗಳು ಸ್ಥಳ ಮಹಜರು ಪ್ರಕ್ರಿಯೆ ಮಾಡೋದಿರ್ಬೋದು, ಮನೆಗೆ ಹೋಗಿ ದಾಳಿ ನಡೆಸೋದಿರ್ಬೋದು, ಮತ್ತು ಆತನನ್ನು ಕರ್ಕೊಂಡು ಹೋಗಿ ಎಲ್ಲೆಲ್ಲಿ ಓಡಾಡಿದ್ದ, ಯಾರ್ಯಾರ ಜೊತೆಗೆ ಸಂಪರ್ಕ ಇದೆ, ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ನಲ್ಲಿದ್ದಾನೆ, ಜೊತೆಗೆ ಯಾರ್ಯಾರನ್ನ ನೇರವಾಗಿ ಭೇಟಿ ಆಗಿದ್ದಾನೆ, ಹಣ ಬದಲು ಆಗಿದ್ದಲ್ಲಿ ಕ್ಯಾಶ್ ಕೊಟ್ಟಿದ್ರಾ, ಆನ್ಲೈನ್ ಟ್ರಾನ್ಸಾಕ್ಷನ್ನ, ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ತನಿಖೆ ಎಲ್ಲ ಆಯಾಮಗಳಲ್ಲೂ ನಡೀತಾ ಇದೆ. ಇದರ ಬೆನ್ನಲ್ಲೇ ಕೆಲವು ಯೂಟ್ಯೂಬರ್ಸ್ ವ್ಯೂಸ್ ಹಾಗೂ ಲೈಕ್ಸ್ಗೋಸ್ಕರ ತಲೆಬುಡ ಗೊತ್ತಿಲ್ಲದೆ ಹೆಂಗೆಂಗೋ ವಿಡಿಯೋ ಮಾಡಿದಂಥವ್ರು ಈಗ ತಗ್ಲಾಕೊಳ್ತಾ ಇದ್ದಾರೆ. ಸತ್ಯತೆಯನ್ನು ತಿಳಿದೆ ಸುಮ್ಮನೆ ವಿಡಿಯೋ ಮಾಡಿದಂಥವ್ರು ತಗ್ಲಾಕೊಳ್ತಾ ಇದ್ದಾರೆ. ಈಗಾಗಲೇ ಈ ಕೇಸಿಗೆ ಸಂಬಂಧಪಟ್ಟಂತೆ ಇಂಚಿಂಚು ಅಕ್ಯುರೇಟ್ ಆಗಿ ಜೆನ್ಯೂನ್ ಆಗಿ ಯಾರು ವರದಿ ಮಾಡ್ತಿದ್ದಾರೋ ಅವರೆಲ್ಲ ಸೇಫೆ. ಬಟ್ ಸುಳ್ಳು ಸುದ್ದಿಯನ್ನು ಯಾರು ಹರಡ್ತಾ ಇದ್ರು, ಸುಳ್ಳಾಗಿ ಏನೂ ಗೊತ್ತಿಲ್ಲ, ಬಟ್ ವ್ಯೂಸ್ ಬರುತ್ತೆ, ಲೈಕ್ಸ್ ಸಿಗುತ್ತೆ, ಹೆಚ್ಚು ವ್ಯೂಸ್ ಆಗಲಿ ಸಬ್ಸ್ಕ್ರೈಬರ್ಸ್ ಆಗಲಿ ಅನ್ನುವಂಥ ಕಾರಣಕ್ಕೇ ವೀಡಿಯೋಸ್ ಮಾಡ್ತಾ ಇದ್ದವ್ರು ಈಗ ತಗ್ಲಾಕೊಳ್ತಾ ಇದ್ದಾರೆ. ಅದರಲ್ಲಿ ಯೂಟ್ಯೂಬರ್ ಅಭಿಷೇಕ್ ಕೂಡ ಒಬ್ಬ. ನಾವೇನು ಹೇಳ್ತಾ ಇಲ್ಲ, ಅವರೇ ತಪ್ಪು ಒಪ್ಕೊಂಡಿದ್ದಾರೆ. ಲೈಕ್ಸ್ ವ್ಯೂಸ್ಗೋಸ್ಕರ ನಾನು ಹೀಗೆ ಮಾಡಿದೆ ತಪ್ಪಾಯಿತು ಅಂತೇಳಿ. ಸತ್ಯಾಸತ್ಯತೆ ಏನು ಅನ್ನೋದೇ ಗೊತ್ತಿಲ್ಲ ಕೆಲವ್ರಿಗೆ, ಬಟ್ ಸುಮ್ಮನೆ ಈ ರೀತಿಯಾಗಿ ಮಾಡ್ತಾಯಿದ್ರು. ಜಯಂತ್ ಅವರ ಮನೆಯನ್ನು ಕೂಡ ಈಗಾಗಲೇ ಹೋಗಿ ವಿಚಾರಣೆ ಮಾಡಿ ಅವರ ಮನೆಯಲ್ಲಿ ಏನಾದರೂ ಸಾಕ್ಷಿಗಳು ಸಿಗುತ್ತಾ ನೋಡಿದ್ದಾರೆ. ಮತ್ತು ಪೀಣ್ಯದಲ್ಲಿ ಇದ್ದಂಥ ಅವ್ರ ಮನೆಗೆ ದಾಳಿ ಮಾಡಿದಂಥ ಸಂದರ್ಭದಲ್ಲಿ ಕೆಲವು ದಾಖಲೆಗಳನ್ನ ಪತ್ತೆ ಹಚ್ಚಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗೆ ಬೆಂಗಳೂರಿನ ಲಾಡ್ಜ್ನಲ್ಲೂ ಕೂಡ ಪರಿಶೀಲನೆ ಮಾಡಲಾಗಿದೆ. ಸರ್ವಿಸ್ ಅಪಾರ್ಟ್ಮೆಂಟ್ನಲ್ಲೇ ಇದ್ದರು, ಇವರೆಲ್ಲರೂ ಕೂಡ ಅಲ್ಲೇ ಸೇರಿ ಮೀಟಿಂಗ್ ಮಾಡ್ತಾಯಿದ್ರು ಅನ್ನುವಂಥ ಕಾರಣಕ್ಕೆ. ಒಟ್ಟಿನಲ್ಲಿ ಯೂಟ್ಯೂಬರ್ಸ್ ಆಗಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ವೀಡಿಯೋಸನ್ನು ಮಾಡಿ ಹಾಕೋರಾಗಲಿ ಸತ್ಯಾಸತ್ಯತೆ ಏನು ಅಂತ ತಿಳ್ಕೊಳ್ದೆ ಇವರೇ ಜಡ್ಜ್ಮೆಂಟ್ ಕೊಡೋದಾಗಲಿ, ಪ್ರಚೋದನೆ ಮಾಡೋದಾಗಲಿ, ಜನರನ್ನ ಗಲಭೆಗೆ ಅಂತ ಪ್ರಚೋದಿಸೋದಾಗಲಿ ಇದ್ಯಾವುದೂ ಕೂಡ ಸರಿಯಲ್ಲ. ಹಾಗಾಗಿ ಯೂಟ್ಯೂಬರ್ ಅಭಿಷೇಕ್ ವಿರುದ್ಧ ಕೂಡ ಕಂಪ್ಲೇಂಟ್ ದಾಖಲಾಗಿ ವಿಚಾರಣೆ ಮಾಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಆದಿತ್ಯ. ಈಗಾಗಲೇ ಒಂದು ಕಡೆ ಟಿ ಜಯಂತ್ ಅವರ ಮನೆ ಪೀಣ್ಯದಲ್ಲಿರುವಂಥ ಮನೆಯನ್ನು ಕೂಡ ದಾಳಿ ಮಾಡಿದ್ರು, ಅಲ್ಲೂ ಕೂಡ ದಾಖಲೆಗಳು ಪತ್ತೆ ಆಗಿದ್ದಾವೆ. ಮತ್ತೊಂದು ಕಡೆ ಯೂಟ್ಯೂಬರ್ ಅಭಿಷೇಕ್, ಅಂದರೆ ಕೆಲವರು ಯೂಟ್ಯೂಬರ್ಸ್ ಜೆನ್ಯೂನ್ ಆಗಿ ವಿಡಿಯೋಗಳನ್ನ ಮಾಡ್ತಾರೆ, ಅವ್ರನ್ನ ಬಿಟ್ಬಿಡೋಣ, ಅವ್ರು ಬೇರೆ ಸಪ್ರೇಟ್. ಬಟ್ ಇಲ್ಲಿ ಕೆಲವರು ವ್ಯೂಸ್ ಹಾಗೂ ಲೈಕ್ಸ್ಗೋಸ್ಕರ ಈ ರೀತಿ ಮಾಡ್ತಾರೆ. ಧಾರ್ಮಿಕ ಕ್ಷೇತ್ರಕ್ಕೆ ಧಕ್ಕೆ ತರೋ ರೀತಿಯಾಗೋ ಅಥವಾ ಜಸ್ಟಿಸ್ ಪರವಾಗಿ ಹೋರಾಡಲ್ಲಪ್ಪ, ಲೈಕ್ಸು ವ್ಯೂಸ್ಗೋಸ್ಕರ ಏನು ಬೇಕಿದ್ರೂ ಮಾಡ್ತೀವಿ ಅಂಥವ್ರಿಗೆ ನಿನ್ನೆ ಸರಿಯಾಗಿ ಡ್ರಿಲ್ ಮಾಡಿದ್ದಾರಾ ಎಸ್ಐಟಿ?
ಸೌಖ್ಯ, ಈ ಬುರುಡೆ ಪ್ರಕರಣ ಏನಿದೆ ಈಗ ನಿಜಕ್ಕೂ ಕೂಡ ಒಂದು ರೋಚಕ ಘಟ್ಟಕ್ಕೆ ತಲುಪಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಈತ ಪಾತ್ರಧಾರಿ, ಹಾಗಾದರೆ ಸೂತ್ರಧಾರಿಗಳು ಯಾರು ಅನ್ನುವಂಥ ರೀತಿಯ ಚರ್ಚೆಗಳು ಇತ್ತು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸೂತ್ರಧಾರಿಗಳು ಅಂತ ಮೇಲ್ನೋಟಕ್ಕೆ ಕಂಡು ಬಂದಿದ್ದಂಥ ಆರೋಪ ಹೊತ್ತಂಥ ಜಯಂತ್ ಟಿ ಅವರನ್ನ ನಿನ್ನೆ ವಿಚಾರಣೆ ಕರೆದಿದ್ದಾರೆ. ಈ ವಿಚಾರಣೆ ಹಿಂದೆ ಅನೇಕ ಆಯಾಮಗಳು ಇದೆ. ಅಂದ್ರೆ ಪ್ರಮುಖವಾಗಿ ಈ ಯೂಟ್ಯೂಬರ್ ಅಭಿಷೇಕನ್ನ ಸುಜಾತ ಭಟ್ ಹೇಳಿಕೆ ಆಧಾರದಲ್ಲಿ ಆತನನ್ನ ವಿಚಾರಣೆಗೆ ಕರೆಯಲಾಗಿತ್ತು. ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆತ ಸುಮಾರು 4 ತಿಂಗಳ ಹಿಂದೆ ಒಂದು ವಿಡಿಯೋ ಕೂಡ ಮಾಡಿದ ಯೂಟ್ಯೂಬ್ನಲ್ಲಿ. ಆ ಬಳಿಕ ಈ ವಿಚಾರ ಬಹಳ ಪ್ರಚಲಿತಕ್ಕೆ ಬಂದಿತ್ತು. ಬಳಿಕ ಸುಜಾತ ಭಟ್ ಅವರು ಗಿರೀಶ್ ಮಠಣ್ಣವರ್, ಜಯಂತ್ ಟೀಮ್ ಮತ್ತು ಮಹೇಶ್ ಶೆಟ್ಟಿ ಟೀಮ್ ಅವರ ಕಾಂಟ್ಯಾಕ್ಟಿಗೆ ಬಂದಿದ್ರು. ಆ ಬಳಿಕ ಚಿನ್ನಯ್ಯನ ಆಗಮನವಾಗುತ್ತೆ. ಆ ಮೂಲಕ ಅವರು ದೂರನ್ನ ಕೂಡ ಅನನ್ಯ ಭಟ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ಕೂಡ ನೀಡಿದ್ರು. ಸೊ ಇದೇ ವಿಚಾರಣೆಗೆ ಸಂಬಂಧಪಟ್ಟ ಹಾಗೆ ಅಭಿಷೇಕನ್ನ ಈಗಾಗಲೇ 3 ದಿನಗಳ ಕಾಲ ಅವರು ವಿಚಾರಣೆ ಮಾಡಿದ್ದಾರೆ. 3 ದಿನಗಳ ಕಾಲದ ವಿಚಾರಣೆಯಲ್ಲಿ ಒಂದು ಕಡೆಯಿಂದ ಸುಜಾತ ಭಟ್ ಪ್ರಕರಣ ಆದರೆ ಇನ್ನೊಂದು ಕಡೆಯಲ್ಲಿ ಈ ಚಿನ್ನಯ್ಯನ ಪ್ರಕರಣದ ಬಗ್ಗೆ ಕೂಡ ಅದರ ಮಾಹಿತಿ ಕೇಳಿದ್ದಾರೆ. ಅಂದ್ರೆ ಈತನದೇ ಯೂಟ್ಯೂಬ್ ಚಾನಲ್ನಲ್ಲಿ ಕಾಡಿನಲ್ಲಿ ಹೋಗಿ ಬುರುಡೆಯನ್ನು ಹುಡುಕುವಂತ ಒಂದು ವಿಡಿಯೋ ಆತ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದ. ಅದರಲ್ಲಿ ಅದು ಸಾಕಷ್ಟು ವೈರಲ್ ಕೂಡ ಆಗಿತ್ತು, ಬಹಳ ಚರ್ಚೆಗೂ ಕೂಡ ಗ್ರಾಸವಾಗಿತ್ತು. ಇದಾದ ಬಳಿಕ ಈ ಚಿನ್ನಯ್ಯ ಯಾವಾಗ ಬಂದು ಶರಣಾಗ್ತಾನೋ, ನ್ಯಾಯಾಲಯದ ಮುಂದೆ ಹೇಳಿಕೆಗಳನ್ನೆಲ್ಲ ಕೊಡ್ತಾನೋ, ಈ ಸಂದರ್ಭದಲ್ಲಿ ಇನ್ನೊಂದು ವಿಡಿಯೋ ವೈರಲ್ ಆಗುತ್ತೆ. ಅಂದ್ರೆ ಇದು ಮೊಬೈಲ್ನಲ್ಲಿ ವೈರಲ್ ಆಗುವಂತಹ ವಿಡಿಯೋ. ಯಾರೋ ಗುಂಡಿಯಿಂದ ಬುರುಡೆಯನ್ನು ಹೊರತೆಗೆಯುವಂಥದ್ದು, ಕತ್ತಿಯ ಮೂಲಕ ಗುಂಡಿಯಿಂದ ಬುರುಡೆಯನ್ನು ಹೊರತೆಗೆಯುವಂತಹ ವಿಡಿಯೋ. ಸೊ ಇದು ಚಿನ್ನಯ್ಯನೇ ಆ ಒಂದು ಬುರುಡೆಯನ್ನ ಕಾಡಿನಿಂದ ಹೊರತೆಗೆಯುವಂಥ ವಿಡಿಯೋ ಅನ್ನುವಂಥ ರೀತಿಯಲ್ಲಿ ಸಾಕಷ್ಟು ವೈರಲ್ ಆಗಿತ್ತು. ಸೊ ಜಯಂತ್ ಟಿ ಅವರ ವಿಚಾರ ಕೂಡ ಇದರಲ್ಲಿ ಉಲ್ಲೇಖ ಆಗಿತ್ತು. ಇವರು ಕೂಡ ಈ ವಿಡಿಯೋದಲ್ಲಿ ಇದ್ದಾರೆ ಅನ್ನುವಂಥ ರೀತಿಯ ಆರೋಪಗಳು ಅವರ ವಿರುದ್ಧ ಕೇಳಿ ಬಂದಿತ್ತು. ಒಂದು ಸುಜಾತ ಭಟ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ, ಇನ್ನೊಂದು ಕಡೆಯಿಂದ ಚಿನ್ನಯ್ಯನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆಯೂ ಕೂಡ ಜಯಂತ್ ಟಿ ಅವರನ್ನ ಇದೀಗ SIT ವಿಚಾರಣೆಗೆ ಕರೆದಿದೆ. ನಿನ್ನೆ ಕೂಡ ತಡರಾತ್ರಿ ಅಂದರೆ ಸುಮಾರು ರಾತ್ರಿ 2 ಗಂಟೆಯವರೆಗೂ ಕೂಡ ಜಯಂತ್ ಟಿ ಅವರನ್ನ SIT ವಿಚಾರಣೆ ಮಾಡಿದೆ, ಡ್ರಿಲ್ ಮಾಡಿದೆ. ಅವರು ಕೂಡ ಸಾಕಷ್ಟು ದಾಖಲೆಗಳ ಸಮೇತವಾಗಿ ನಿನ್ನೆ SIT ಕಚೇರಿಗೆ ಹಾಜರಾಗಿದ್ರು. ಪ್ರಮುಖವಾಗಿ ಈ ಬುರುಡೆ ಬಂದಿದ್ದು ಎಲ್ಲಿಂದ ಅನ್ನುವಂಥ ವಿಚಾರವಾಗಿ ಕೂಡ ಜಯಂತ್ ಟಿ ಅವರನ್ನ ಸಾಕಷ್ಟು SIT ವಿಚಾರಣೆ ಮಾಡಿದೆ. ಈ ಬುರುಡೆ ಚಿನ್ನಯ್ಯನ ಕೈ ಸೇರೋದಕ್ಕೆ ನಿಮ್ದೇನಾದ್ರೂ ಪಾತ್ರ ಇದೆಯಾ ಅನ್ನುವಂಥ ರೀತಿಯಲ್ಲಿ, ಮತ್ತು ಅವರ ಮನೆಯಲ್ಲಿ ಆತನಿಗೆ ಅವರು ಆಶ್ರಯ ನೀಡಿದ್ರು. ಇದೇ ಕಾರಣಕ್ಕೋಸ್ಕರ ಬೆಂಗಳೂರಿನವರ ನಿವಾಸದಲ್ಲಿ ಮಹಜೂರು ಪ್ರಕ್ರಿಯೆಯನ್ನ ಕೂಡ SIT ಮಾಡಿತ್ತು. ಅವರ ಏನು ಸರ್ವಿಸ್ ಅಪಾರ್ಟ್ಮೆಂಟ್ ಇದೆಯೋ ಅದರ ಮೇಲಿನ ಕೊಠಡಿಯಲ್ಲಿ ಬುರುಡೆಯನ್ನು ಇಡಲಾಗಿತ್ತು ಅನ್ನುವಂಥ ರೀತಿಯ ಆರೋಪಗಳು ಕೂಡ ಇತ್ತು. ಮತ್ತು ಡೆಲ್ಲಿಗೂ ಕೂಡ ಈ ಬುರುಡೆಯನ್ನು ತೆಗೆದುಕೊಂಡು ಹೋಗಲಾಗಿತ್ತು ಚಿನ್ನಯ್ಯನ ಜೊತೆಗೆ ಅನ್ನುವಂಥ ರೀತಿಯಲ್ಲಿ. ಹಾಗಾಗಿ ಇದರಲ್ಲಿ ನಿಮ್ಮ ಶಾಮೀಲಾತಿ ಏನು ಅನ್ನೋದರ ಕುರಿತಾಗಿ ಕೂಡ SIT ಸಾಕಷ್ಟು ಅವರನ್ನ ಪ್ರಶ್ನೆ ಮಾಡಿದೆ. ಸೊ ಅವರು ಯಾವ ಆ್ಯಂಗಲ್ನಲ್ಲಿ ಉತ್ತರ ಕೊಟ್ಟಿದ್ದಾರೆ ಅಂದರೆ, ನಾನು ಕೇವಲ ಒಬ್ಬ ವಿಟ್ನೆಸ್ ಮಾತ್ರ, ನಾನು ಕೇವಲ ಒಬ್ಬ ಸಾಕ್ಷಿದಾರ ಮಾತ್ರ ಈ ಪ್ರಕರಣಕ್ಕೆ. ನಾವು ಹೋರಾಟಗಾರರು, ಆತ ಬಂದು ನಮ್ಮ ಹತ್ರ ಈ ಥರ ಕನ್ಫ್ಯೂಸ್ ಮಾಡ್ಕೊಂಡ, ಈ ಥರ ಒಂದು ಘಟನೆಗಳು ಅಲ್ಲಿ ನಡೆದಿದೆ, ನನ್ನ ಹತ್ರ ಸಾಕ್ಷ್ಯ ಇದೆ, ಆ ಜಾಗ ಯಾವುದು ಅಂತ ನಂಗೆ ಗೊತ್ತಿದೆ, ನೀವು ಈಗ ನನಗೆ ಕರ್ಕೊಂಡು ಹೋದ್ರು ನಾನು ಅದನ್ನು ಉತ್ಖನನ ಮಾಡಿ ನಿಮ್ಗೆ ತೆಗೆದುಕೊಡ್ತೀನಿ ಅನ್ನೋ ರೀತಿಯಲ್ಲಿ ಆತ ಹೇಳಿದ್ದ. ಕಾನೂನಿನ ಸಪೋರ್ಟ್ ಬೇಕು ಅಂತ ಆತ ಹೇಳಿದ್ದ. ನನಗೆ ಜೀವ ಬೆದರಿಕೆ ಇದೆ ಅಂತ ಆತ ಹೇಳಿದ್ದ. ಈ ಕಾರಣಕ್ಕೆ ನಾವೊಂದು ಹೋರಾಟಗಾರರ ನೆಲೆಯಲ್ಲಿ ಆತನಿಗೆ ಆಶ್ರಯವನ್ನ ನೀಡಿದ್ವಿ. ಅದಕ್ಕೆ ನಾವು ಸಾಕ್ಷಿ ಕೂಡ ಹೌದು. ಅದಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಣೆಗೆ ಬೇಕಾದರೂ ನಾವು ರೆಡಿ ಇದ್ದೀವಿ ಅನ್ನುವಂಥದ್ದನ್ನು ಅವ್ರು ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ರಾತ್ರಿ ಸುಮಾರು 2:30 ಗಂಟೆ ತನಕವೂ ಕೂಡ ಈ ವಿಚಾರಣೆ ನಡೆದಿದೆ. ಆ ಬಳಿಕ ಮತ್ತೆ ವಿಚಾರಣೆಗೆ ಹಾಜರಾಗೋದಕ್ಕೆ ಹೇಳಿದ್ದಾರೆ ಅನ್ನುವಂಥ ಮಾಹಿತಿ ಕೂಡ ಇದೆ. ಅಭಿಷೇಕ್ನದ್ದು ನಿನ್ನೆ ತಡರಾತ್ರಿವರೆಗೆ ವಿಚಾರಣೆ ನಡೆದಿದೆ. ಸೊ ಆತನನ್ನು ಇವತ್ತು ಮತ್ತೆ ಅವರು ವಿಚಾರಣೆಗೆ ಒಳಪಡಿಸ್ತಾರೆ. ಸೊ ಈ ಬುರುಡೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸೂತ್ರಧಾರಿಗಳ ಬಂಧನ ಅಲ್ಲದೆ ಅಥವಾ ಅವರ ವಿಚಾರಣೆ ಯಾವಾಗ ಅನ್ನುವಂಥ ರೀತಿಯ ಪ್ರಶ್ನೆಗಳು ಇತ್ತು. ನಾಳೆನೇ ಬಂಧನ ಆಗಬಹುದು, ಇವತ್ತೇ ಅವರನ್ನು ವಶಕ್ಕೆ ಪಡಿಬಹುದು ಅನ್ನುವಂಥ ಚರ್ಚೆಗಳ ನಡುವೆ ಸದ್ಯ SIT ಅವರನ್ನು ವಿಚಾರಣೆ ಕರೆದು ವಾಪಸ್ ಬಿಟ್ಟಿರೋದು ಸಾಕಷ್ಟು ಕುತೂಹಲಗಳಿಗೆ ಕಾರಣವಾಗಿದೆ. ಸೌಖ್ಯ, ಯಾವ ಆಯಾಮದಲ್ಲಿ SIT ತನಿಖೆಯನ್ನು ಮಾಡ್ತಾ ಇದೆ? ಅಂತಿಮವಾಗಿ ಚಿನ್ನಯ್ಯನ ಈ ಪ್ರಕರಣದಲ್ಲಿ ಆರೋಪಿ ಆಗ್ತಾನ, ಇವರೆಲ್ಲರೂ ಸಾಕ್ಷಿದಾರರು ಆಗ್ತಾರಾ, ಅಥವಾ ಆತನಿಗೆ ಜೈಲಿಗೆ ಹೋಗೋದಕ್ಕೆ ಸಾಥ್ ಕೊಡ್ತಾರಾ, ಅವರ ಬಂಧನವೂ ಕೂಡ ಆಗುತ್ತಾ ಅನ್ನುವಂಥ ರೀತಿಯ ಚರ್ಚೆಗಳು ಸದ್ಯ ಮೂಡಿದೆ. SIT ಬಹಳ ಸೂಕ್ಷ್ಮವಾಗಿ, ಬಹಳ ನಿಗೂಢವಾಗಿ ಒಂದೊಂದು ಹೆಜ್ಜೆಯನ್ನು ಇಡ್ತಾ ಇರೋದನ್ನು ನಾವು ಗಮನಿಸಬಹುದು. ಫಾರ್ ಎಕ್ಸಾಂಪಲ್, ನಿನ್ನೆ ಉದಯ್ ಜೈನನ್ನು ಕೂಡ ಅವರು ವಿಚಾರಣೆ ಕರೆದಿರುವಂಥ ಕಾರಣ ಏನು ಅನ್ನೋದು ಅವರು ಕೂಡ ಅದಕ್ಕೆ ಯಾವುದೇ ರೀತಿಯ ಸ್ಪಷ್ಟ ಉತ್ತರವನ್ನು ನೀಡಿಲ್ಲ. ಅದು ಇನ್ನೂ ಕೂಡ ನಿಗೂಢವಾಗಿದೆ. ಮೊದಲಿಗೆ ಅದು ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅಂತ ಇತ್ತು. ಆದರೆ ನಿನ್ನೆ ಬಂದಂತಹ ಮಾಹಿತಿಯ ಅನುಸಾರ ಅದು ಈ ಚಿನ್ನಯ್ಯನ ಬುರುಡೆ ಅಂದರೆ ಈ ಶವಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನಿನ್ನೆ ವಿಚಾರಣೆ ನಡೆದಿದೆ. ಆತನ ಪರಿಚಯ ಇದೆಯಾ ಮತ್ತು ಇದೇ ಉದಯ್ ಜೈನ್ನ ಹಿನ್ನೆಲೆ ಏನು, ಎಲ್ಲದರ ಬಗ್ಗೆ ಕೂಡ SIT ನಿನ್ನೆ ಕೆದಕಿದೆ. ಅವರನ್ನು ಕೂಡ ವಿಚಾರಣೆ ನಡೆಸಿ ವಾಪಸ್ ಕಳುಹಿಸಿದೆ. ಸೊ ಇವತ್ತು ಮತ್ತೆ ವಿಚಾರಣೆ ನಡೀಲಿಕ್ಕಿದೆ. ಸೊ SIT ಏನೆಲ್ಲ ಮಾಹಿತಿಗಳನ್ನು ಕಲೆ ಹಾಕುತ್ತೆ, ಮುಂದಿನ ನಡೆ ಏನು, ಸೆಪ್ಟೆಂಬರ್ 6 ಅಂದರೆ ನಾಳೆಗೆ ಚಿನ್ನಯ್ಯನ ಕಸ್ಟೋಡಿಯಲ್ ಟೈಮ್ ಕೂಡ ಮುಗಿಯುತ್ತೆ. ಸೊ ಈ 3 ದಿನಗಳ ಒಳಗೆ ಏನು ಅವರು ವಶಕ್ಕೆ ಕೊಟ್ಟಿದ್ರು, ಈ 3 ದಿನಗಳ ಒಳಗೆ ಯಾರೆಲ್ಲ ಆರೋಪ ಹೊತ್ತಂತವರು ಇದ್ದಾರೋ, ಯಾರ ವಿರುದ್ಧ ಎಲ್ಲ ಚಿನ್ನಯ್ಯ ಆರೋಪ ಮಾಡಿದಾನೋ, ಸೊ ಅವರ ಸಮಕ್ಷಮದಲ್ಲಿ ವಿಚಾರಣೆಯನ್ನ ಮಾಡೋದಕ್ಕೆ SIT ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಆದಿತ್ಯ ಮಾಹಿತಿಗೆ.